ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಮಯವಿಲ್ಲ, ಜಾಸ್ತಿ ಮಾತಾಡೋದ್ರಿಂದ ಸಮಯ ಕಳೆದೋಗುತ್ತೆ ಸರ್. ನಾಳೆನೇ ಎಕ್ಸಾಮು, ಚೆನ್ನಾಗಿ ಬರೀರಿ. ದೇವರು ಎಲ್ಲರಿಗೂ ಕೂಡ ಚೆನ್ನಾಗಿಟ್ಟಿರಲಿ, ಆಯಿತಾ. ಎಲ್ಲರಿಗೂ ಕೂಡ ಹರಿಸುತ್ತಾ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೇನೆ. ಲಾಸ್ಟ್ ಮಿನಿಟ್ ರಿವಿಷನ್ ಮೈ ಡಿಯರ್ ಚಿಲ್ಡ್ರನ್. ಇವತ್ತೇ ಎಕ್ಸಾಮು, ಇವತ್ತೇ ಮುಗಿದು ಹೋಗುತ್ತೆ ನಿಮ್ಮದು. ಬನ್ನಿ, ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರಾಚೀನ ಕರ್ನಾಟಕದ ಮೇಲೆ ಉಲ್ಲೇಖಿಸಿರುವ ಗ್ರಂಥ ಡ್ಯಾಶ್. ಕವಿರಾಜ ಮಾರ್ಗ 100% ಸರಿಯಾದ ಉತ್ತರ. ರಾಷ್ಟ್ರಕೂಟರ ಸಾಮ್ರಾಜ್ಯದ ಜಗತ್ತಿನ 4ನೇ ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ಹೇಳಿದ ಅರಬ್ ಪ್ರವಾಸಿಗ, ಅದು ಸುಲೈಮಾನ್. ಕ್ವಶನ್ ನಂಬರ್ 3. ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಪ್ರಸಿದ್ಧ ಸ್ಮಾರಕ ಇಬ್ರಾಹಿಂ ರೋಜಾ. 4ನೇದು ಸರಿಯಾದ ಜೋಡಿಯನ್ನು ಗುರುತಿಸಿ ಬರೆಯಿರಿ. ಮಂದಗಾಮಿ ನಾಯಕರನ್ನು ಗುರುತಿಸಿ. ದಾದಾಬಾಯಿ ನವರೋಜಿ. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಯಾರು? ಆಯುರ್ವೇದ ಅಂತ, ಆಯಿತಾ. ಧನ್ವಂತ್ರಿ ಅಂತ ಇದಲ್ವ, ಅದು. ಅಲ್ಬರೂನಿಯ ಪ್ರಸಿದ್ಧ ಕೃತಿ ಯಾವುದು? ಕಿತಾಬುಲ್ ಹಿಂದ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. 8ನೆಯ ಪ್ರಶ್ನೆ. ಸಿಖ್ಖರ ಪವಿತ್ರ ಗ್ರಂಥ ಯಾವುದು? ಗುರು ಗ್ರಂಥ ಸಾಹೇಬ. ರಾಜಾರಾಮ್ ಮೋಹನ್ ರಾಯರವರ ಆರಂಭಿಸಿದ ಬಂಗಾಳ ಪತ್ರಿಕೆ ಯಾವುದು? ಸಂವಾದ ಕೌಮುದಿ. 10ನೆಯ ಪ್ರಶ್ನೆ. ಗಾಂಧೀಜಿಯವರು ದಂಡಿ ಯಾತ್ರೆಯನ್ನು ಡ್ಯಾಶ್ ಇಂದ ಆರಂಭಿಸಿದರು? ಸಬರಮತಿ. ಕೆಳಗೆ ಹೊಂದಿಸಿ ಬರೆಯಿರಿ. ದಯಾರಾಮ್ ಸಹನಿ. ಹರಪ್ಪ ಸಂಶೋಧನೆ. ಕೌಟಿಲ್ಯ. ಅರ್ಥಶಾಸ್ತ್ರ. ಶಿವಾಜಿ. ಛತ್ರಪತಿ. ಡಾಲ್ಹೌಸಿ. ದತ್ತುಪುತ್ರರಿಗೆ ಹಕ್ಕಿಲ್ಲ. ನೀತಿ. ಸರ್ದಾರ್ ವಲ್ಲಭಾಯ್ ಪಟೇಲ್. ಭಾರತದ ಉಕ್ಕಿನ ಮನುಷ್ಯ. ಕೆಳಗಿನ ಪ್ರಶ್ನೆಗಳಿಗೆ 1 ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ. ನೋಡಿ ವಿದ್ಯಾರ್ಥಿಗಳೇ, ಇದು 2 ಅಂಕದ ಪ್ರಶ್ನೆಗಳು ಆಗಿರ್ತವೆ. ಸಿಂಧು ನಾಗರಿಕತೆ ಹಡಗುಕಟ್ಟೆ ಎಲ್ಲಿ ಕಂಡು ಬಂದಿದೆ? ಅದು ಗುಜರಾತಿನ ಲೋಥಾಲ್ನಲ್ಲಿ. ಮಯೂರ್ ರಾಜ ಲಾಂಛನ ಯಾವುದು? ಅದು ಧರ್ಮಚಕ್ರ. ಖಿಲ್ಜಿ ಪದದ ಅರ್ಥವೇನು? ಹೌದಲ್ವಾ? ಉತ್ತರ ಖಡ್ಗಧಾರಿ ಪುರುಷ. ಷಣ್ಮತ ಸ್ಥಾನಚಾರರ ಎಂದು ಯಾರನ್ನು ಕರೆಯಲಾಗಿದೆ? ಅದು ಶಂಕರಾಚಾರ್ಯ ಎಂದು ಕರೆಯಲಾಗಿದೆ. ಶಂಕರಾಚಾರ್ಯರನ್ನು. ಶುದ್ಧಿ ಚಳುವಳಿ ಎಂದರೇನು? ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಧರ್ಮಗಳಿಗೆ ಮತಾಂತರವಾದ ಹಿಂದೂಗಳನ್ನು ಮರಳಿ ಹಿಂದೂ ಧರ್ಮಕ್ಕೆ ತರಲು ಸ್ವಾಮಿ ದಯಾನಂದರು ಕೈಗೊಂಡ ಕಾರ್ಯಕ್ರಮವಾಗಿತ್ತು. ಕೆಳಗಿನವುಗಳಲ್ಲಿ 8 ಪ್ರಶ್ನೆಗಳಿಗೆ 2 ಪದಗಳಲ್ಲಿ ಉತ್ತರವನ್ನು ಬರೆಯಿರಿ. ಭಾರತದಲ್ಲಿ ಉದಯಿಸಿರುವ 2 ಪ್ರಮುಖ ಧರ್ಮಗಳನ್ನು ಹೆಸರಿಸಿ. ಹಿಂದೂ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮಗಳು. ಯಾವುದಾದ್ರೂ ಬರೀಲ್ಲ ತಮ್ಮ. 18ನೇ ಪ್ರಶ್ನೆ. ಭಾರತದ 2 ನೃತ್ಯ ಪ್ರಕಾರಗಳನ್ನು ಹೆಸರಿಸಿ. ಉತ್ತರ ಕೂಚಿಪುಡಿ, ಯಕ್ಷಗಾನ, ಭರತನಾಟ್ಯ. 19ನೇ ಪ್ರಶ್ನೆ. ಪಾಟೇಲಿ ಪ್ಯಾಲಿಯೋಲಿಥಿಕ್, ಆಯಿತಾ. ಈ ಪದದ ಅರ್ಥವೇನು ಅಂದರೆ ಹಳೆಯ ಶಿಲಾಯುಗ ಅಂತ. ಲಿಥಿಕ್ ಅಂದರೆ ಎಲ್ಲ ಕಡೆಯೂ ಶಿಲೆ ಅಂತಲೇ ಬರುತ್ತೆ, ಆಯಿತಾ. ಸಿಂಧು ನಾಗರಿಕತೆ 2 ಸಮಕಾಲೀನ ನಾಗರಿಕತೆಗಳನ್ನು ಹೆಸರಿಸಿ. ಈಜಿಪ್ಟ್ ಹಾಗೂ ಮೆಸೊಪೊಟೇಮಿಯಾ. ವೈದಿಕ ಕಾಲದ 2 ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ. ಗಾರ್ಗಿ, ಮೈತ್ರೇಯ, ಲೋಪ ಮುದ್ರಾ. ವರ್ಧನರ ಇತಿಹಾಸ ರಚನೆಗೆ ಸಹಾಯಕವಾದ 2 ಮೂಲಧಾರಗಳನ್ನು ತಿಳಿಸಿ. ಅದು ಹರ್ಷವರ್ಧನನ ತಾಮ್ರಪಟ ಶಾಸನ, ಬಾಳನ ಹರ್ಷಚರಿತೆ. ಕನ್ನಡದ ಪ್ರಥಮ ನಾಟಕ ಯಾವುದು ಮತ್ತು ಅದನ್ನು ಬರೆದವರು ಯಾರು? ಸರಿಯಾದ ಉತ್ತರ ಬಂದು ಮಿತ್ರವಿಂದ ಗೋವಿಂದ ಸಿಂಗರಾರ್ಯ. 24ನೇ ಪ್ರಶ್ನೆ. ಬಹುಮನಿ ಮನೆತನದ ರಾಜಧಾನಿಗಳನ್ನು ತಿಳಿಸಿ. ಗುಲ್ಬರ್ಗ, ಬೀದರ್. 25ನೇ ಪ್ರಶ್ನೆ. ಶಂಕರಾಚಾರ್ಯರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಕೇರಳದ ಕಾಲಡಿಯಲ್ಲಿ. ಕ್ರಿಸ್ತಶಕ 788ರಲ್ಲಿ ಜನಿಸಿದರು. ಸೂಫಿ ಪಂಥಗಳನ್ನು ಹೆಸರಿಸಿ. ಚಿಸ್ತಿ ಮತ್ತು ಸುಹರ್ ವರ್ದಿ ಪಂಥಗಳು. ಪ್ಲಾಸಿ ಕದನ ಯಾರ ನಡುವೆ ನಡೆಯಿತು? ಬಂಗಾಳ ನವಾಬ ಸಿರಾಜುದ್ದೌಲಾ ಮತ್ತು ಬ್ರಿಟಿಷರ ನಡುವೆ ನಡೆಯಿತು. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣದ ಕಾರಣಗಳೇನು? ಬ್ರಿಟಿಷರು ಹೊಸದಾಗಿ ಪರಿಚಯಿಸಿದ ಎನ್ಫೀಲ್ಡ್ ಬಂದೂಕುಗಳಿಗೆ ಬಳಸುವ ತೋಟಗಳಿಗೆ ದನದ ಹಾಗೂ ಹಂದಿಯ ಕೊಬ್ಬುಗಳನ್ನು ಸವರಲಾಗಿದೆ ಎಂದು ವಾದಂತಿ ಹರಡಿತ್ತು. ರಾಜ್ಯ ಪುನರ್ ವಿಂಗಡಣಾ ಸಮಿತಿಯ ಯಾರಾದರೂ 2 ಸದಸ್ಯರನ್ನು ಹೆಸರಿಸಿ. ಗಜಲ್ ಅಲಿ, KF ಪಣಿಕ್ಕರ್, HN ಕುಂಜ್ರೋ. ಪಾರ್ಟ್ ಸಿ. ಕೆಳಗಿನ 2 ಪದಗಳಿಗೆ 15ರಿಂದ 20 ವಾಕ್ಯಗಳನ್ನು ಉತ್ತರಿಸಿ. ಇಲ್ಲಿ ನಿಮಗೆ ಶಾರ್ಟ್ಕಟ್ಟಲ್ಲಿ ಕೊಟ್ಟಿದ್ದೇವೆ ಮಕ್ಕಳ, ತಾವುಗಳು 100% ಬರದೇ ಬರೀತಾರೆ, ಇಷ್ಟಂತೂ ಗ್ಯಾರಂಟಿ ನಮಗಿದೆ. ಹೊಯ್ಸಳ ವಾಸ್ತುಶಿಲ್ಪ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಹೊಯ್ಸಳ ಮೇಸರ
ಮತ್ತು ದ್ರಾವಿಡ ಶೈಲಿಗಳನ್ನು ಹೆಸರಿಸಿ. ಆಯಿತಾ. ಹೊಯ್ಸಳ ಶೈಲಿ ಎಂಬ ಹೊಸ ಏನಂತೀರ ತಾವುಗಳು ಪದ ವಾಸ್ತುಶಿಲ್ಪ ಶೈಲಿಯನ್ನು ಬೆಳೆಸಿದರು. ಈ ಶೈಲಿಯ ಪ್ರಮುಖ ಲಕ್ಷಣಗಳೆಂದರೆ ನಕ್ಷತ್ರಾಕಾರದ ತಳಪಾಯ, ಸುಮಾರು 6 ಅಡಿ ಎತ್ತರದ ನಕ್ಷತ್ರಾಕಾರದ ಜಗತಿ, ದೇವಾಲಯದ ಸುತ್ತಲಿರುವ ಜಗತಿ ತೆರೆದ ಪ್ರದಕ್ಷಿಣಿ ಪಥವಾಗಿದೆ. ವೈವಿಧ್ಯಮಯ ವಿನ್ಯಾಸವಿರುವ ನುಣುಪಾದ ಕಂಬಗಳು, ಸುಂದರವಾಗಿರುವ ಕೆತ್ತಿರುವ ಮದನಿಕಾ ವಿಗ್ರಹಗಳು, ವಿಶಾಲವಾದ ನವರಂಗ, ಭುವನೇಶ್ವರಿ, ಪಿರಮಿಡ್ ನಕಾರದ ಶಿಖರ ಅಥವಾ ವಿಮಾನ, 1 ರಿಂದ 5 ಗುಹಾಗಳು. ಆಯಿತಾ. ಇವೆಲ್ಲ ಬರೀತಿರತ್ತವುಗಳು. ನೆಕ್ಸ್ಟ್ 31ನೇ ಪ್ರಶ್ನೆ, ತಾಳಿಕೋಟೆ ಕದನ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು? ತಾಳಿಕೋಟೆ ಯುದ್ಧಕ್ಕೆ ವಿಜಯನಗರ ಸಾಮ್ರಾಜ್ಯ ಇತಿಹಾಸದಲ್ಲಿ ನಿರ್ಣಾಯಕವಾದ ಕದನವಾಗಿತ್ತು. ತಾಳಿಕೋಟೆ ಬಳಿಯ ರಕ್ಕಸಗಿ, ತಂಗಡಗಿ ಗ್ರಾಮಗಳ ಮಧ್ಯದಲ್ಲಿ ನಡೆಯಿತು. ಈ ಕದನದಲ್ಲಿ ವಿಜಯನಗರದ ನಾಯಕತ್ವವನ್ನು ಅಳಿಯ ರಾಮರಾಯ ವಹಿಸಿದ್ದರು. ವಿರೋಧಿ ಗುಂಪಿನಲ್ಲಿ ಶಾಹಿ ಸುಲ್ತಾನರ ಒಕ್ಕೂಟ ಸೈನ್ಯವಿತ್ತು. ಈ ಯುದ್ಧಕ್ಕೆ ಅನೇಕ ಕಾರಣಗಳಿವೆ. ಅವುಗಳೆಂದರೆ ದೋಅಬ್ ಪ್ರದೇಶದ ಮೇಲಿನ ಪ್ರಭುತ್ವ, ಧಾರ್ಮಿಕ ಭಿನ್ನತೆ, ಅಳಿಯ ರಾಮರಾಯನ ನೀತಿ, ತಕ್ಷಣ ಕಾರಣ. ಈ ಬಹಳ ಕಾರಣಗಳಿದ್ದಾವೆ. ತಾವು ಎಲ್ಲ ಕಾರಣಗಳು ಓದ್ಕೊಂಡು ಅದಕ್ಕೆ ನೆಕ್ಸ್ಟ್ ಪರಿಣಾಮಗಳು ಏನು ಅಂತ ಇದನ್ನು ಕೂಡ ಎಕ್ಸಾಮಲ್ಲಿ ಬರೀಬೇಕು. 32ನೆಯ ಪ್ರಶ್ನೆ, ಸೋರಿಕೆ ಸಿದ್ಧಾಂತವನ್ನು ವಿವರಿಸಿ ಅಂತ ಇದೆ. ಭಾರತದ ಸಂಪತ್ತು ಮತ್ತು ಸಂಪನ್ಮೂಲಗಳು ಯಾವುದೇ ಆರ್ಥಿಕ ಮತ್ತು ವಸ್ತು ರೂಪದ ಸಮಾನ ಆದಾಯ ಅಥವಾ ಲಾಭವಿಲ್ಲದೆ ಇಂಗ್ಲೆಂಡಿಗೆ ಹರಿದು ಹೋದದ್ದನ್ನು ಸಂಸತ್ತಿನ ಸೋರಿಕೆ ಎಂದು ಕರೆಯುವರು. ಇದನ್ನು ಮೊದಲ ಬಯಲು ಮಾಡಿದವರು ದಾದಾಬಾಯಿ ನೌರೋಜಿ ಅವರು ತಮ್ಮ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್. ಏನಿದು? ಪಾವರ್ಟಿ ಆ್ಯಂಡ್ ಇನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಕೃತಿಯಲ್ಲಿ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಸೋರಿಕೆಯ ವಿಧಗಳು: ಬ್ರಿಟಿಷ್ ನಾಗರಿಕೆ ಮತ್ತು ಸೇನಾಧಿಕಾರಿಗಳ ವೇತನ ಮತ್ತು ಪಿಂಚಣಿ, ಕಂಪನಿ ಆಡಳಿತ ವೆಚ್ಚ, ಕಂಪನಿ ಇಂಗ್ಲೆಂಡ್ ಮತ್ತಿತರ ಕೂಡೆಗಳಲ್ಲಿ ಮಾಡಿದ ಸಾಲಕ್ಕೆ ಅದು ಕೊಡುವ ಬಡ್ಡಿ, ಬಂಡವಾಳಶಾಹಿಗಳು ಹೂಡಿದ ಬಂಡವಾಳಕ್ಕೆ ಅದರಿಂದ ಬಂದ ಲಾಭ, ಭಾರತದಲ್ಲಿ ರಫ್ತಿಗಿಂತಲೂ ಇಂಗ್ಲೆಂಡಿನಿಗಿಂತ ಆಮದಿನ ಹೆಚ್ಚಳ ಮತ್ತು ಭಾರತದ ಕಡಿಮೆ ಬೆಲೆಗೆ ಕಚ್ಚಾ ವಸ್ತುಗಳನ್ನು ಖರೀದಿಸಿ ಇಂಗ್ಲೆಂಡಿಗೆ ಸಾಗಿಸಿ ಅಲ್ಲಿನ ಸಿದ್ಧ ವಸ್ತುಗಳನ್ನು ಭಾರತದಲ್ಲಿ ಹೆಚ್ಚಿನ ಬೆಲೆಗೆ ಮಾರುತ್ತಿದ್ದರು. ಇದರಿಂದ ಬಂದ ಲಾಭ, ಭಾರತೀಯ ವಸ್ತುಗಳ ಮೇಲಿನ ಹೆಚ್ಚಿನ ತೆರಿಗೆಗಳು ಮತ್ತು ಬ್ರಿಟಿಷ್ ವಸ್ತುಗಳ ಮೇಲಿನ ಕಡಿಮೆ ತೆರಿಗೆಗಳಿಂದಲೂ ಭಾರತದ ಸಂಪತ್ತು ಸೋರಿಕೆಯಾಯಿತು. ಭಾರತೀಯ ರಾಷ್ಟ್ರೀಯತೆಯ ಬೆಳವಣಿಗೆ ಕಾರಣ ಪ್ರಮುಖ ಅಂಶಗಳು ಯಾವುವು? ಇದಿಷ್ಟು ಉತ್ತರ ಆಗಿರುತ್ತೆ. ತಾವುಗಳು ಎಲ್ಲ ನೋಡ್ಕೊತೀರಾ ಅಂದುಕೊಂಡಿದ್ದೇನೆ ಮಕ್ಕಳೇ. ಉತ್ತರ ಬರೆದುಬಿಟ್ಟು ಅದರಲ್ಲಿ ಪಾಯಿಂಟ್ಸ್ ಬರ್ಕೊಂತ ಹೋಗು. ಕಾರಣಗಳ್ಯಾವುವು ಅಂದರೆ ಬ್ರಿಟಿಷರ ಭಾರತದಲ್ಲಿನ ರಾಜಕೀಯ ಏಕತೆಯನ್ನು ಸ್ಥಾಪಿಸಿ, ಹೌದಲ್ವಾ, ಅದು ಇಂಗ್ಲಿಷ್ ಶಿಕ್ಷಣದ ಪರಿಚಯ, ಬ್ರಿಟಿಷರ ವರ್ಣಭೇದ ನೀತಿ, ಬ್ರಿಟಿಷರ ಸಾಮ್ರಾಜ್ಯ, ಭಾರತದ ಪತ್ರಿಕೋದ್ಯಮ. ಪಾರ್ಟ್ ಡಿ, ಕೆಳಗಿನ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. 30 ರಿಂದ 40 ವಾಕ್ಯಗಳು. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ತಿಳಿಸಿ. ಹೌದಲ್ವಾ. ಆರಂಭದಲ್ಲಿ, ಮಧ್ಯ, ಮಹಾಪರಿತ್ಯಾಗ, ತ್ಯಾಗ, ಜ್ಞಾನೋದಯ, ಮೊದಲ ಬೋಧನೆ. ಇದನ್ನೆಲ್ಲ ತಾವುಗಳು ಪಾಯಿಂಟ್ಸ್ ನೆನಪಿಟ್ಕೊಂಡು ಅದರ ಬಗ್ಗೆ ಬರಿಬೇಕು. ಬೋಧನೆಗಳು: ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಹೌದಲ್ವಾ, ಇದನ್ನೆಲ್ಲ ಮರಿಬಾರ್ದು. ಅದರಲ್ಲಿ ಅಷ್ಟಾಂಗ ಮಾರ್ಗಗಳೆಂದರೆ ಒಳ್ಳೆಯ ನಂಬಿಕೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಒಳ್ಳೆಯ ಮನಸ್ಥಿತಿ, ಒಳ್ಳೆಯ ಜೀವನೋಪಾಯ, ಒಳ್ಳೆಯ ಧಾನ್ಯ, ಒಳ್ಳೆಯ ಪ್ರಯತ್ನ. ಇವೆಲ್ಲವೂ ಕೂಡ ಅಷ್ಟಾಂಗ ಮಾರ್ಗಗಳಾಗಿವೆ. 35ನೇ ಪ್ರಶ್ನೆ, 2ನೆಯ ಪುಲಕೇಶಿಯ ಸಾಧನೆಗಳನ್ನು ವಿವರಿಸಿ ಅಂತ ಇದೆ. ಅದನ್ನು ಕೂಡ ತಾವುಗಳು ನೋಡ್ಕೋಬೋದು ವಿದ್ಯಾರ್ಥಿಗಳೇ. ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು. 95% ನಾಳೆ ನಿಮ್ಮ ಎಕ್ಸಾಮಿಗೆ ಇವೆಲ್ಲ ಪ್ರಶ್ನೆಗಳು
ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತವೆ ಆಯಿತಾ. ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದವರಿಗಂತೂ ಕಡಿಮೆ ಅಂದರೆ ಒಂದು 50 ಅಂಕಗಳಂತೂ ಫಿಕ್ಸ್ ಆಗಿರುತ್ತೆ. ಇಷ್ಟಂತೂ ನಾನು ಹೇಳಬಲ್ಲೆ. ಯಾರೂ ನೋಡಲ್ಲ ವಿಡಿಯೋ ನೋಡಿ. ಮೊಹಮ್ಮದ್ ಬಿನ್ ತುಘಲಕನ ಆಡಳಿತಾತ್ಮಕ ಪ್ರಯೋಗಗಳನ್ನು ವಿವರಿಸಿ ಆಯಿತಾ. ಸೈನಿಕರ ಆಕ್ರಮಣ ಆಗಿರ್ಬೋದು, ಆಡಳಿತ ಪ್ರಯೋಗಗಳು, ರಾಜಧಾನಿ ಬದಲಾವಣೆ, ಹೀಗೆ ಬಹಳ ಇದ್ದಾವೆ. ಸಂಕೇತ ನಾಣ್ಯ ಚಲಾವಣೆ. ನೆಕ್ಸ್ಟು ಸರ್ ಎಂ ವಿಶ್ವೇಶ್ವರಯ್ಯನನ್ನು ಆಧುನಿಕ ಮೈಸೂರಿನ ನಿರ್ಮಾತ್ಮಕ ಎಂದು ಕರೆಯಲಾಗಿದೆ, ವಿವರಿಸಿ. ಉತ್ತರ: ಆಡಳಿತಾತ್ಮಕ ಸುಧಾರಣೆಗಳು, ಕೈಗಾರಿಕೋದ್ಯಮ, ಶೈಕ್ಷಣಿಕ ಸುಧಾರಣೆಗಳು, ಇನ್ನಿತರ ಸಾಧನೆಗಳು, ಕೃಷ್ಣರಾಜಸಾಗರ ಅಣೆಕಟ್ಟೆಯ ಪರಿಹಾರ ಕಾರ್ಯಗಳು. ಕೃತಿಗಳು: ಅವರು ಹಲವು ಕೃತಿಗಳನ್ನು ರಚಿಸಿದರು. ಈ ಭಾಗ ಈ ಕೆಳಗಿನ ಕಾಲಾನುಕ್ರಮವನ್ನು ಬರೆಯಿರಿ. ಇದರ ಬಗ್ಗೆ ಒಂದು ವಿಡಿಯೋ ಮಾಡಿಕೊಟ್ಟಿದ್ದೇನೆ. ಮೌರ್ಯರ ಸಾಮ್ರಾಜ್ಯದ ಸ್ಥಾಪನೆ, ಮೊದಲ ಪಾಣಿಪಟ್ ಕದನ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆ, ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರು ನಾಮಕರಣಗೊಳಿಸಿದ್ದು. ನೋಡಿ ಸರ್, ಆರ್ಡ್ರಲ್ಲೇ ಬರೆದಿದ್ವಿ. ಅದರಲ್ಲಿ ಮೊದಲಿಗೆ ಮೈಸೂರಿತ್ತು, ಎರಡನೇದರಲ್ಲಿ ಪಾಣಿಪತ್ ಇತ್ತು, ಮೂರನೇದರಲ್ಲಿ ಮೌರ್ಯ ಇತ್ತು. ಹಾಗಾಗಿ ಇಲ್ಲಿ ಕರೆಕ್ಟಾಗಿ ಮೊದಲನೇದು ಮೌರ್ಯ, ಪಾಣಿಪತ್ತು, ಫ್ರೆಂಚು ಈಸ್ಟ್ ಇಂಡಿಯಾ ಕಂಪನಿ, ನಂತರದಲ್ಲಿ ಮೈಸೂರು, ಈ ರೀತಿಯಾಗಿ ಅರೇಂಜ್ ಮಾಡಿ ಬರೆದಿದ್ವಿ. ಈಗ ಕ್ವಶನ್ ನಂಬರ್ 39ರ ಒಂದು ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. 10 ಮಾರ್ಕ್ಸಿಗಿದೆ ಬಿಡಬಾರ್ದಂತಹ ವಿಡಿಯೋಗಳು ಆಯಿತಾ. ನೋಡಿ, ತಕ್ಷಶಿಲೆ ಇದರ ಬಗ್ಗೆ ಇದು ಮಾಡಿ ಅಂತ ಏನಂತಿರೋ ತಾವುಗಳು ಮಾರ್ಕ್ ಮಾಡಬೇಕು ಮ್ಯಾಪಿನ ಮೇಲೆ. ಹಾಗಾಗಿ ನಾನು ವಿದ್ಯಾರ್ಥಿಗಳೇ, ಇದು ಪಾಕಿಸ್ತಾನದಲ್ಲಿದೆ, ಪ್ರಾಚೀನ ಕಾಲದಲ್ಲಿ ವಿಶ್ವವಿದ್ಯಾನಿಲಯವಾಗಿತ್ತು. ಇಷ್ಟು ಬರೆದ್ರೆ ಸಾಕು, ನಿಮಗೆ 2 ಮಾರ್ಕ್ಸು ಅಲ್ಲಿ ನೀಡಲಾಗುತ್ತೆ. ಯಾಕಂದರೆ 5 ತಾವುಗಳು ಗುರುತಿಸಬೇಕು. 5 ಗುರುತಿಸಿದರೆ 10 ಅಂಕಗಳು ಸಿಗುತ್ತೆ. ಭಾಗ ಎಫ್ ನೋಡಿ, ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ 3 ವಾಕ್ಯಗಳಲ್ಲಿ ಬರೆಯಿರಿ ಅಂತ ಇದೆ. ಅರಬ್ನ ಜೀವನ ಮತ್ತು ಸೈನಿಕ ಸಾಧನೆಗಳನ್ನು ವಿವರಿಸಿ. ದ್ವಿತೀಯ PUC ಪೂರ್ವಸಿದ್ಧತೆಯಲ್ಲಿನ ಉತ್ತರವನ್ನು ನೋಡಿ. ನಿಮ್ಮ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲೂ ಕೂಡ ಇದನ್ನೇ ಕೊಡಲಾಗಿತ್ತು. ಯಾವುದು? ಪ್ರಿಪೇಟರಿ ಎಕ್ಸಾಮಲ್ಲೇ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಇರುವಂಥದ್ದು ನಿಮ್ಮ 2025-26ನೇ ಸಾಲಿನ ಮಾದರಿ ಪ್ರಶ್ನೆಗಳಲ್ಲಿ ಕೇಳಲಾಗಿದ್ದು. ಒಂದು ಸಲ ರಿವಿಷನ್ ಮಾಡಿಬಿಡೋಣ. ಮಾರ್ನಿಂಗು 1 ಅಂಕದ ಪ್ರಶ್ನೆಗಳು ಏನೆಲ್ಲ ಕೇಳಿದರು ಆಯಿತಾ. ಈ ಯಾವ ಪಾಠದಿಂದ ಅಂತ ಮೊದಲು ತಿಳ್ಕೋಬೇಕು. ಯಾವುದು? ಬನ್ನಿ, ಘಟಕ 1. ಘಟಕ 1ರಲ್ಲಿ ಆಯಿತಾ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 2 ಪ್ರಶ್ನೆಗಳು, ಒಟ್ಟು 5 ಅಂಕಗಳು. ಅಶ್ವಘೋಷ ರಚಿಸಿದ ಕೃತಿ ಡ್ಯಾಶ್ ಅಂತ ಇದೆ. ಬುದ್ಧ ಚರಿತೆ ಅನ್ನುವಂಥದ್ದು ಸರಿಯಾದ ಉತ್ತರ. ಏನಿದು? ಕಾಕುತ್ಸ್ಥವರ್ಮ, ಅದಕ್ಕೆ ಹಾಲ್ಮಡಿ ಶಾಸನ ಅನ್ನುವಂಥದ್ದು ಸರಿಯಾದ ಉತ್ತರ. ಪ್ರಾಚೀನ ಭಾರತ ರೋಮ್ಗಳ ಸಂಬಂಧ ಕುರಿತು ತಿಳಿಸುವ ಗ್ರಂಥ ಯಾವುದು? ನ್ಯಾಚುರಲ್ ಹಿಸ್ಟೋರಿಯಾ ಆಯಿತಾ. ಇದು 1 ಅಂಕದ ಪ್ರಶ್ನೆ. ನಿಮ್ಮ ಯೂನಿಟ್ 1ರಲ್ಲಿ ನಿಮ್ಮ ಮಾಡಲ್ ಪೇಪರ್ಸ್ಗಳಲ್ಲಿ ಬಂದದ್ದು, ಮಾಡಲ್ 1, 2, 3ನಲ್ಲೆಲ್ಲ ಸೇರಿ 2 ಅಂಕದ ಪ್ರಶ್ನೆಗಳು ಕೂಡ ಬಂದಿದ್ದಾವೆ ಆ ಒಂದು ಘಟಕದಿಂದ. ಭಾರತದ 2 ಇತರೆ ಹೆಸರುಗಳನ್ನು ತಿಳಿಸಿ ಅಂತ ಇದೆ. ಭರತವರ್ಷ, ಭರತಖಂಡ. ಭಾರತದಲ್ಲಿ ಉದಯಿಸಿರುವ ಯಾವುದಾದರೂ 2 ಪ್ರಮುಖ ಧರ್ಮಗಳನ್ನು ಹೆಸರಿಸಿ. ಒಂದು ಹಿಂದೂ ಧರ್ಮ, ಇನ್ನೊಂದು ಜೈನ ಧರ್ಮ. ಕ್ವಶನ್ ನಂಬರ್ 1, ಯಾವುದಾದರೂ 2 ನೃತ್ಯ ಪ್ರಕಾರಗಳನ್ನು ಹೆಸರಿಸಿ. 1ನೇದು ಭರತನಾಟ್ಯ, ಕಥಕ್. 2ನೆಯ ಪ್ರಶ್ನೆ, ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇಲೆ ಎಲ್ಲಿಂದ ಎಲ್ಲಿಯವರೆಗೆ ಇತ್ತು? ಕರ್ನಾಟಕದ ಮೇರೆ. ಕರ್ನಾಟಕವು ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಉತ್ತರದಲ್ಲಿ ಗೋದಾವರಿ ನದಿಯವರೆಗೂ ವಿಸ್ತರಿಸಿದೆ. ಕ್ಲಿಯರ್ ಮಾಡಿ ಡಿಯರ್ ಚಿಲ್ಡ್ರನ್. ಬನ್ನಿ, ಈಗ ನಾವು ವಿಶ್ವ ಪರಂಪರೆಯ ಪಟ್ಟಿಯಲ್ಲಿರುವ ಭಾರತದ ಯಾವುದಾದ್ರೂ 2 ಐತಿಹಾಸಿಕ ಅಂದರೆ ತಾಜ್ ಮಹಲ್ ಮತ್ತು ಹಂಪಿ. ಭಾರತಕ್ಕೆ ಭೇಟಿ ನೀಡಿ 2 ಚೀನಿ ಯಾತ್ರಿಕರ ಹೆಸರು ಏನ್ರಿ? ಹುಯೆನ್ಸಾಂಗ್ ಹಾಗೂ ಫಾಯಿಯಾನ್. 2ನೇ ಘಟಕ ನಿಮ್ಮದು ಶಿಲಾಯುಗ ಮತ್ತು ಲೋಹಗಳ ಯುಗ. ಇಲ್ಲಿ 2 ಅಂಕದ ಪ್ರಶ್ನೆಗಳು, 1 ಪ್ರಶ್ನೆ, ಒಟ್ಟು 2 ಅಂಕಗಳು ಬರ್ತವೆ ಆಯಿತಾ. ಅಂದರೆ ಒಂದೇ ಒಂದು ಪ್ರಶ್ನೆ ತಾವುಗಳು ನೋಡ್ಬೋದು. ಫೆಲಿಯೋಲಿಥಿಕ್ ಪದದ ಅರ್ಥವೇನು ಅಂತ ಕೇಳಿದರೆ 2 ಮಾರ್ಕ್ಸಿಗಿದೆ ಒಂದು ಮಾಡಲಲ್ಲಿ. ಇನ್ನೊಂದು ಮಾಡಲಲ್ಲಿ ಮೆಸೋಲಿಥಿಕ್ ಪದದ ಅರ್ಥವೇನು ಅಂತ. ಇನ್ನೊಂದರಲ್ಲಿ
ಲಿಯೋಲಿಥಿಕ್ ಪದದ ಅರ್ಥವೇನು ಅಂತ. ಇದರಿಂದ ನಿಮ್ಗೇನು ತಿಳಿಯುತ್ತೆ, ಈ ಮೂರರಲ್ಲಿ ಒಂದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರುತ್ತೆ. ಈಗ ಅದು ಫಿಕ್ಸು. ಮೂರು ಕೂಡ ಕಲ್ತ್ಬಿಟ್ರೆ ಈಸಿಯಾಗಿ ಮುಗೀತು. ನೋಡಿ, ನಾನೇ ಹೇಳ್ಕೊಡ್ತೀನಿ. ಲಿಥಿಕ್ ಅಂತ ಮೂರು ಕಡೆಯೂ ಇದೆ. ಇದನ್ನು ನಾವು ಶಿಲೆ ಅಂತ ಕರಿತೀವಿ. ಕ್ಲಿಯರ್? ಹಾಗಿದ್ದರೆ ನೋಡಿ, ಫೆಲಿಯೋಲಿಥಿಕ್ ಅಂತ ಇದೆ. ಅದರ ಅರ್ಥವೇನು ಅದನ್ನು ಕಲಿಬೇಕು. ಹಳೆ ಅಂತ, ಓಲ್ಡ್ ಅಂತ, ಇದನ್ನು ಕಲೀರಿ. ಆಯಿತಾ? ಓಕೆ. ಎರಡನೇದು ಏನಿದೆಯೋ ಮೆಸೋ ಅಂತ ಇದೆಯಲ್ಲ, ಮೆಸೋ ಅಂತ ಹೇಳಿದರೆ ಮಧ್ಯ ಶಿಲೆ ಅಂತ, ಮಧ್ಯ ಶಿಲಾಯುಗ ಅಂತ. ನಿಯೋಲಿಥಿಕ್ ಅಂದರೆ ಹೊಸ ಶಿಲಾಯುಗ ಅಂತ. ಇಷ್ಟೇ ರೀ, ಮತ್ತೇನೂ ಇಲ್ಲ. ಅದನ್ನು ಸ್ವಲ್ಪ ಓದ್ಕೊಂತೀರ ನೀವು. ನೆಕ್ಸ್ಟ್ ಸಿಂಧೂ ನಾಗರಿಕತೆ ಅಂತ 3ನೇ ಘಟಕ ಇದೆ. ಅದರಲ್ಲಿ 1 ಅಂಕದ 2 ಪ್ರಶ್ನೆ ಕೇಳಲಾಗಿತ್ತು ಅಷ್ಟೇ. ನೋಡಿ, ಪ್ರತಿಪಾದನೆ ಕೊಟ್ಟಿದ್ದರು ಹಾಗೂ ಕಾರಣ ಕೂಡ ಕೊಟ್ಟಿದ್ದರು. ಹೌದಲ್ವಾ? 2 ಕೂಡ ಸರಿಯಾಗಿತ್ತು ವಿವರಣೆ. ಸಿಂಧೂ ನಾಗರಿಕತೆಯ ಹಡಗುಗಟ್ಟೆ ಎಲ್ಲಿ ಪತ್ತೆಯಾಗಿದೆ ಅಂತ ಇದೆ. ಲೋಥಾಲ್ ಅನ್ನುವಂಥದ್ದು ಸರಿಯಾದ ಉತ್ತರ. ಮೊಹೆಂಜೊದಾರೋ ಪದದ ಅರ್ಥ ಏನು ಅಂತ ಇದೆ. ಮಾಡಿದವರ ದಿಬ್ಬ ಅಂತ. ಇದು ಬಹಳ ಸಲ ಬಂದಿರುವಂತಹ ಪ್ರಶ್ನೆ. ಸಿಂಧೂ ನಾಗರಿಕತೆಯ ವಿಶಿಷ್ಟ ಲಕ್ಷಣ ಯಾವುದು ಅಂತ. ನಗರ ಯೋಜನೆಯ ಸಿಂಧು ಅಂತ. ನಾಗರಿಕತೆಯು ವಿಶಿಷ್ಟ ಲಕ್ಷಣವಾಗಿದೆ. ಸಿಂಧೂ ಜನರ ಪ್ರಧಾನ ದೇವತೆ ಡ್ಯಾಶ್ ಅಂತ ಇದೆ. ಅದು ಮಾತೃದೇವತೆ ಅಂತ. 2ನೆಯ ಪ್ರಶ್ನೆ, ಮೊಹೆಂಜೊದಾರೋ ಪದದ ಅರ್ಥವೇನು ಅಂತ ಇದೆ. ಮಡಿದವರ ದಿಬ್ಬ. ನೋಡಿ, ಎಷ್ಟು ಸಲ ಕೇಳಿದ್ದಾನೆ. ನೆಕ್ಸ್ಟ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, 3ನೆಯ ಘಟಕ. ಈ 3ನೆಯ ಘಟಕದಲ್ಲಿ ಸಿಂಧೂ ನಾಗರಿಕತೆ ಅಂತ ನಿಮಗೆ ಚಾಪ್ಟರ್ ಇದೆ. ಅದರಲ್ಲಿ 2 ಅಂಕದ 1 ಪ್ರಶ್ನೆ, ಹೌದಲ್ವ, ಅಂಕದ 1 ಪ್ರಶ್ನೆ. ಒಟ್ಟು 4 ಅಂಕಗಳು ಈ ಒಂದು ಪಾಠದಿಂದ ಬರುತ್ತೆ. ನೋಡ್ತಾ ಹೋಗೋಣವಾ? ಬನ್ನಿ. ಸಿಂಧೂ ನಾಗರಿಕತೆಯ ಶವ ಸಂಸ್ಕಾರ ಪದ್ಧತಿ ಹೇಗಿತ್ತು ಅಂದರೆ, ಉಳ್ತಾನೂ ಇದ್ದರು, ಚಿತೆ ಬೆಂಕಿಗೂ ಕೂಡ ದಹನ ಕೂಡ ಮಾಡ್ತಾಯಿದ್ರು ಅಂತ. ಸಿಂಧೂ ನಾಗರಿಕತೆಯ ಅತ್ಯಂತ 2 ಕಾರಣಗಳನ್ನು ತಿಳಿಸಿ ಅಂತ ಇದೆ. ಅಂತ್ಯಕ್ಕೆ ನದಿಗಳು ತಮ್ಮ ಹರಿವಿನ ಪಥವನ್ನು ಬದಲಾಯಿಸುವುದರಿಂದ ನಗರಗಳು ಹಾಳಾಗುತ್ತಿರಬಹುದು. ಅದು ಸತತ ಪ್ರವಾಹಗಳಿಂದ ಸವೆತ ಜನಜೀವನ ವಿನಾಶಕ್ಕೆ ಕಾರಣವಾಗಿದೆ. ಹರಪ್ಪ ಮತ್ತು ಮೊಹೆಂಜೊದಾರೋ ಸಂಶೋಧಿಸಿದವರು ಯಾರು ಅಂತ ಇದೆ. ಡಾಕ್ಟರ್ ವಿ ದಯಾರಾಮ್ ಸಹನೀಯ. ಹರಪ್ಪ ನಿವೇಶನವನ್ನು RD ಬ್ಯಾನರ್ಜಿ ಮೊಹೆಂಜೊದಾರೋವನ್ನು ಕಂಡು ಹಿಡಿದರು. ಕ್ವಶನ್ ನಂಬರ್ 4, ಪ್ರಾಚೀನ ಯುಗ ಅಂತ ಇದೆ. ಈ ಪ್ರಾಚೀನ ಯುಗದಲ್ಲಿ ಆಯಿತಾ, ಬಹಳ ನಿಮಗೆ ಇರುವಂಥದ್ದು ಟೋಟಲು 36 ಅಂಕಗಳಿಗೆ ಇದು ಇದೆ. ಬನ್ನಿ ನೋಡೋಣ. ಈಗ ನಾವು ಶಾತವಾಹನ ರಾಜಧಾನಿ ಪ್ರಸ್ತುತ ಕಂಡುಬರುವ ರಾಜ್ಯ ಯಾವುದು ಅಂತ ಇದೆ. ಅದು ಮಹಾರಾಷ್ಟ್ರ ಅನ್ನುವಂಥದ್ದು ಸರಿಯಾದ ಉತ್ತರ. ಎಲಿಫೆಂಟಾ ಪುರಾತನ ಹೆಸರು ಡ್ಯಾಶ್ ಅಂತ ಇದೆ. ಗೋರವಪುರಿ ಅಂತ. ವೇಮಾ ಕ್ಯಾಡ್ಫೋಸಸ್ ಡ್ಯಾಶ್ ಅಂತ ಇದೆ. ಅದು ಕುಶಾನರ ಅರಸ ಅಂತ. ಅರ್ಥಶಾಸ್ತ್ರ ಬರೆದವರು ಕೌಟಿಲ್ಯ ಅಂತ. ಈಗ 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಗೊಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು ಯಾರು ಅಂತ. ಇದನ್ನು ಗಂಗರ ಪ್ರಸಿದ್ಧ ಮಂತ್ರಿ ಚಾಮುಂಡರಾಯ ಪ್ರತಿಷ್ಠಾಪಿಸಿದರು. 2ನೆಯ ಪ್ರಶ್ನೆ, ವಿಷ್ಣುವರ್ಧನ ಯಾವುದರೂ 2 ಬಿರುದುಗಳನ್ನು ತಿಳಿಸಿ ಅಂತ ಇದೆ. ತಲಕಾಡುಗೊಂಡ ಅಂತ, ಇನ್ನೊಂದು ಕಂಚಿಗೊಂಡ ಅಂತ. ನೆಕ್ಸ್ಟ್ ಕ್ವಶನ್ 5 ಅಂಕದ ಪ್ರಶ್ನೆಗಳು ಕೂಡ ಇಲ್ಲಿಂದ ಬಂದಿದೆ. ಯಾಕಂದರೆ ನಾನು ಹೇಳಿದ್ದಲ್ವ, ಒಂದೇ ಒಂದು ಪಾಠ 36 ಅಂಕಗಳಿಗಿದೆ. ಅಂದರೆ ನಿಯರ್ಲಿ 50% ಲೆಕ್ಕನೇ, ಮತ್ತು 4 ಮಾರ್ಕ್ಸ್ ಕಡಿಮೆ. ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ ಅಂತ ಇದೆ. 10 ಅಂಕಕ್ಕೆ ಬರುತ್ತೆ. ಫಿಕ್ಸ್ ಆಗಬೇಕೆಲ್ಲರೂ ಕೂಡ. 5 ಅಂಕದ ಪ್ರಶ್ನೆ, ಅದು ಫಿಕ್ಸ್. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಬ್ರಾಕೆಟಲ್ಲಿ ಹೊಸ ಧರ್ಮಗಳ ಉದಯ ಅಂತ ಬರ್ಕೊಳ್ಳಿ. ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಏಕೆ ಕರೆಯುತ್ತಾರೆ, ವಿವರಿಸಿ ಅಂತ ಇದೆ. ಇದು ಬಹಳ ಈಸಿಯಾಗಿರುವಂತಹ ಪ್ರಶ್ನೆ. ಇದೇ ಚಾಪ್ಟ್ರಲ್ಲಿ ಎಷ್ಟು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತ ನೋಡಿ ನೀವು. 10 ಅಂಕದ್ದು, 5 ಅಂಕದ್ದು, ಹೌದಲ್ವ, ಎಲ್ಲದು ಕೂಡ ಬರೋದೆಲ್ಲ ಇಲ್ಲೇ ಕೇಳ್ತಾ ಇದ್ದಾರೆ ರೆಡಿಯಾಗಿ. ಭಾರತಕ್ಕೆ ಆರ್ಯರ ಆಗಮನ ಯಾವಾಗ ಅಂದರೆ ವೈದಿಕ ಸಂಸ್ಕೃತಿ ಅಂತ. ಪಾಟಲಿಪುತ್ರ, ಬಾದಾಮಿ, ಏನಿದು ವರ್ಧನರು ಮತ್ತು ಆರಂಭಿಕ ಚಾಲುಕ್ಯರು. ನೆಕ್ಸ್ಟು ನಿಮ್ಮ ಯೂನಿಟ್ ಯಾವುದು ಅಂದರೆ ಪ್ರಾಚೀನ ಯುಗರವರೆಗೆ 35 ಅವಧಿಗಳು, 36 ಅವಧಿಗಳು. ಟೋಟಲ್ ಎಷ್ಟು ಮಾರ್ಕ್ಸ್ ಸಿಗಿದೆ ಅಂತ ನೋಡೋಣ ಮೊದಲು. ಇದು ಕೂಡ 36 ಮಾರ್ಕ್ಸಿಗೆ ಇರುವಂಥದ್ದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಪ್ರಾಚೀನ ಯುಗ ಇದೇನ್ರೋ, ಅದೇ ಅದು ಕಂಟಿನ್ಯೂ ಆಗಿದೆ ಅಷ್ಟೇ. ಬನ್ನಿ ಈಗ ನಾವು 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಏನೆಲ್ಲ ಕೇಳಿದರು ನಿಮ್ಮ ಮಾಡೆಲ್ ಪೇಪರ್ಸ್ಗಳಲ್ಲಿ ಅಂತ. ಹೌದಲ್ವಾ? ರಾಷ್ಟ್ರಕೂಟರ ಸಾಮ್ರಾಜ್ಯದ ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ. ಇದು ಹೇಳಿಕೆ. ಅರಬ್ಬರ ಪ್ರವಾಸಿಗ ಸುಲೈಮಾನ್ ಅಂತ.
ಡ್ಯಾಶ್ ಜೈನ ಧರ್ಮದ ಚಿಹ್ನೆ ಅಂತ ಇದೆ, ಸ್ವಾಸ್ತಿಕ್ ಅಂತ. ಕೌಟಿಲ್ಯ ಆಯಿತಾ, ಮ್ಯಾಥಫಲಿಂಗ್ ಅರ್ಥಶಾಸ್ತ್ರ ಅಂತ. ಕುಡುವಲಯ ಎಂದರೇನು ಅಂತ ಇದೆ. ಕುಡುವಲಯ ಅಂದರೆ ಪದ್ಧತಿ ಮೂಲಕ ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತಿತ್ತು. ಆಯಿತಾ. 2 ಅಂಕದ ಪ್ರಶ್ನೆಗಳಲ್ಲಿ ಮಹಾಪರಿತ್ಯಾಗ ಎಂದರೇನು ಅಂತ ಇದೆ. ಹೊಸ ಧರ್ಮಗಳ ಉದಯವನ್ನು ನಾವು ಮಹಾಪರಿತ್ಯಾಗ ಅಂತ ಹೇಳ್ತೇವೆ. ಗೌತಮ ಬುದ್ಧನು ದುಃಖಕ್ಕೆ ಮೂಲ ಕಾರಣ ಕಂಡುಹಿಡಿಯಲು ಹೆಂಡತಿ, ಮಗು, ತಂದೆ ತಾಯಿಯರು ಮತ್ತು ರಾಜ್ಯವನ್ನು ತ್ಯಾಗ ಮಾಡಿದರು. ಈ ಘಟನೆಯನ್ನು ಮಹಾಪರಿತ್ಯಾಗ ಎಂದು ಕರೆಯಲಾಗಿದೆ. ಗುಪ್ತರ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ ಯಾವುದಾದ್ರೂ 2 ಪ್ರಮುಖ ಮೂಲಾಧಾರಗಳನ್ನು ಹೆಸರಿಸಿ ಅಂತ ಇದೆ. ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ, ಇನ್ನೊಂದು ಕಾಳಿದಾಸನ ಕೃತಿಗಳು. 5 ಅಂಕದ ಪ್ರಶ್ನೆಗಳು. ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಇದೆ. ಕುಶಾನರು ಅಂತ. 5 ಅಂಕದ. 10 ಅಂಕದ ಒಂದು ಪ್ರಶ್ನೆ. ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಕೃತಿಯನ್ನು ಕುರಿತು ಬರೆಯಿರಿ ಅಂತ. ಸ್ಥಿತಿಯನ್ನು ಕುರಿತು ಬರೆಯಿರಿ ಅಂತ. ವೈದಿಕ ಸಂಸ್ಕೃತಿ ಬಗ್ಗೆ ಬರೀಬೇಕು. ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ವಿವರಿಸಿ ಅಂತ ಇದೆ. ಹೌದಲ್ವಾ. ಅದು ವರ್ಧನರು ಮತ್ತು ಆರಂಭಿಕ ಚಾಲುಕ್ಯರು. ಕಾಲಾನುಕ್ರಮ 1. ಕನೌಜಿನ ಧಾರ್ಮಿಕ ಮಹಾಸಭೆ. ನೋಡಿ, ಕಾಲಾನುಕ್ರಮ ಅಂದರೆ ಅರೇಂಜ್ ಮಾಡುವಂಥದ್ದು, ಆಯಿತಾ, ರೀಅರೇಂಜ್ ಮೇಲೆ ಕೆಳಗಡೆ. ಇದನ್ನು ಬಂದಿತ್ತಲ್ಲಿ ನೆನಪಿರಲಿ ಅಂತ. ನಕಾಶೆಯಲ್ಲೂ ಈ ಪಾಠದಿಂದ ಬಂದಿದೆ. ಯಾವುದ್ಯಾವುದು ಅಂತ ಕೇಳಿದರೆ ಪಾಟಲಿಪುತ್ರ ಬಂದಿದೆ, ಹಳೆಬೀಡು, ಇವೆಲ್ಲವೂ ಕೂಡ ಆ ಮ್ಯಾಪಲ್ಲಿ ಕೇಳ್ತಾಯಿದ್ದಾರೆ. ಬನ್ನಿ, ಇನ್ನೊಂದು ಕ್ವಶನ್ ಪೇಪರಲ್ಲಿ ಈ ಪಾಠದಿಂದ 35 ಮಾರ್ಕ್ಸಿಗೆ ಏನು ಕೇಳಿದರು ಅಂತ. 1 ಅಂಕದ ಪ್ರಶ್ನೆಗಳು. ಉತ್ತರ ವೇದಗಳ ಜನರು ಯುಗದಲ್ಲಿ ವಂಚನೆಯ ಮಾರ್ಗವನ್ನು ಅನುಸರಿಸಿದರು. ಎ ಮತ್ತು ಆರ್ ಎರಡೂ ಕೂಡ ಸರಿಯಾಗಿವೆ. ಆಯಿತಾ. ಇದನ್ನು ಬರೀಬೇಕು. ಯುದ್ಧದಲ್ಲಿ ಜಯಗಳಿಸಿದರು ಪ್ರಮುಖವಾಯಿತು. ಹರ್ಷವರ್ಧನನ 2ನೆಯ ರಾಜಧಾನಿ ಕನೌಜ್. ಕನಿಷ್ಕ ಅಂದರೆ ಶಕಯುಗ. ಚೋಳರ ಮೊದಲ ರಾಜಧಾನಿ ಉರೈಯೋರ್. 2 ಅಂಕದ ಪ್ರಶ್ನೆಗಳು. ಬೌದ್ಧ ಧರ್ಮದ ಪಂಥಗಳನ್ನು ಹೆಸರಿಸಿ ಅಂತದೆ. ಹಿನಾಯನ, ಮಹಾಯಾನ. ಕಾಳಿದಾಸನ 2 ಮಹಾಕಾವ್ಯಗಳನ್ನು ಬರೆಯಿರಿ, ಹೆಸರಿಸಿ. ರಘುವಂಶ, ಕುಮಾರ ಸಂಭವ ಅಂತ. ನೆಕ್ಸ್ಟು ಪ್ರಾಚೀನ ಯುಗದ ಕೊನೆಯ ಭಾಗದಲ್ಲಿ ಇದ್ದೀವಿ ಈಗ ನಾವು. ನೋಡಿ, ಹೊಯ್ಸಳ ಮತ್ತು ಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. 10 ಅಂಕದ ಪ್ರಶ್ನೆಗಳಲ್ಲಿ ಅಶೋಕನ ಜೀವನ ಹಾಗೂ ಸಾಧನೆಗಳನ್ನು ವಿವರಿಸಿ. ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ. ನರ್ಮದಾ ನದಿ ಕಾಳಗ ಅಂತ ಇದೆ. ಹೌದಲ್ವ. ಇದು ಕ್ರಿಸ್ತ ಶಕ 634 ಅಂತ. ನಕಾಶೆ ತಕ್ಷಶಿಲಾ ಕಂಚಿ. ಬನ್ನಿ, ಮಧ್ಯಕಾಲೀನ ಯುಗ 5.5ರಿಂದ 5.5ರವರೆಗೆ 25 ಅವಧಿಗಳು. ಹೌದಲ್ವ. ಟೋಟಲ್ ಮಾರ್ಕ್ಸ್ ಇರುವಂಥದ್ದು ನಿಮಗೆ ಇದು 25 ಮಾರ್ಕ್ಸ್ ಸಿಗಿದೆ ಮಕ್ಕಳೇ. ಆಯಿತಾ. 1 ಅಂಕದ ಪ್ರಶ್ನೆಗಳು. 2ನೆಯ ತೈವಾನ್ ಯುದ್ಧ ಇವರುಗಳ ನಡುವೆ ನಡೆಯಿತು ಅಂತ ಇದೆ. ಬಹುಮುಖ್ಯ ಅಂತ. ದೆಹಲಿ ಸುಲ್ತಾನರ ನಡುವೆ, ಯಾರ ನಡುವೆ? ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾನಿನ ನಡುವೆ ಈ 2ನೆಯ ತೈವಾನ್ ಯುದ್ಧ ನಡೆಯುತ್ತೆ. ಡ್ಯಾಶ್ನನ್ನು ಭಾರತದ ಗಿಣಿ ಎಂದು ಕರೆಯಲಾಗಿದೆ. ಅಮೀರ್ ಖುಸ್ರೋ ಅಂತ. ಎಲ್ಲ ಕಡೆ ಇದೇ ಬರ್ತಾಯಿದೆ ರಿಪೀಟಾಗಿ. ರಾಜ್ ತೋದರ್ಮಲ್, ಆಯಿತಾ, ಡ್ಯಾಶ್ ಕಂದಾಯ ಮಂತ್ರಿ ಆಗಿದ್ದರು. 2ನೇ ಇಬ್ರಾಹಿಂ ಆದಿಲ್ ಶಾ ಏನಾಗಿದ್ದರು ಅಂದರೆ ಜಗದ್ ಗುರು ಶಾ ಅಂತ ನಿಮ್ಮನ್ನು ಬರೆದಿದ್ದೇವೆ. ನೆಕ್ಸ್ಟು 2 ಅಂಕದ ಪ್ರಶ್ನೆಗಳು. ನೋಡೋಣ ಏನೆಲ್ಲ ಕೊಟ್ಟಿದ್ರು ಅಂತ. ಇಂಡೋ ಇಸ್ಲಾಮಿಕ್ ಶೈಲಿಯ ಯಾವುದಾದರೂ 2 ಲಕ್ಷಣಗಳನ್ನು ತಿಳಿಸಿ ಅಂತ ಇದೆ. ಹೌದಲ್ಲ. ಇಂಡೋ ಇಸ್ಲಾಮಿಯ ಮಿನಾರ್ಗಳು, ಕಮಾನುಗಳು, ಗುಮ್ಮಟಗಳು, ಹಾಜರುಗಳು, ಹೆಬ್ಬಾಗಿಲುಗಳು ಬೃಹತ್ತಾಗಿವೆ. ಇದೇ 2 ಅಂಕದ ಪ್ರಶ್ನೆಗಳು ಬಂದಿದೆ ಎಕ್ಸಾಮಿಗೆ. ತಾಜ್ ಮಹಲ್ ಕಟ್ಟಿಸಿದವರು ಯಾರು ಮತ್ತು ಅದು ಶೈಲಿ ಎಲ್ಲಿದೆ? ಅದನ್ನು ಕಟ್ಟಿಸಿದವರು ಶಹಜಹಾನ್. ನೆಕ್ಸ್ಟ್ ಎಲ್ಲಿದೆ? ಅದು ಆಗ್ರಾದಲ್ಲಿದೆ. 5 ಅಂಕದ ಪ್ರಶ್ನೆಗೆ ಬಂದಾಗ ಶಿವಾಜಿಯ ದಿಗ್ವಿಜಯವನ್ನು ಹೆಸರಿಸಿ. 10 ಅಂಕದ ಪ್ರಶ್ನೆ. ಆ ಒಂದು ಪೇಪರಲ್ಲಿ ವಿಜಯನಗರದ ಕಾಲದ ಧರ್ಮ, ಸಾಹಿತ್ಯ ಮತ್ತು ಕಲೆ, ವಾಸ್ತುಶಿಲ್ಪವನ್ನು ಕುರಿತು ಏನಿದೆ ತಗಳು ಬರೆಯಿರಿ. ಮೊದಲು ಪಾಣಿಪತ್ ಕದನ ಯಾವಾಗ ಅಂತ ಇದೆ. ಕ್ರಿಸ್ತಶಕ 1526ರಲ್ಲಿ. 1 ಆಗ್ರಾ 5.2 ಮೊದಲರು. 10 ಆಗ್ರಾ
10 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಈಗ ನಕಾಶೆನಲ್ಲಿ ಆಗ್ರಾ ಕೇಳಿದರು ಲಾಸ್ಟ್ ಟೈಮು ಮಾಡಲಲ್ಲಿ. ಅಕ್ಬರನ ಜೀವನ ಮತ್ತು ಸಾಧನ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ 10 ಅಂಕದ ಪ್ರಶ್ನೆಗಳು. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳ ಕೊನೆಯ ಭಾಗದಲ್ಲಿದ್ದೀವಿ. ಏನಿದ್ದೀರ ಅವುಗಳು 1 ಅಂಕದ ಪ್ರಶ್ನೆಗಳು. ಬಂದೋಬಸ್ತ್ ಪದ್ಧತಿಯನ್ನು ಜಾರಿಗೊಳಿಸಿದವರು ರಾಜ್ ತೋದರ್ಮಲ್ ಅಂತ. ಅಲ್ಬರ್ನಿಯ ಪ್ರಸಿದ್ಧ ಕೃತಿ ಯಾವುದು ಅಂದರೆ ಕಿತಾಬುಲ್ ಹಿಂದ್ ಅಂತ. ಬೀದರ್ನಲ್ಲಿರುವ ಮದ್ರಸಾ ನಿರ್ಮಿಸಿದವರು ಯಾರು? ಮೊಹಮ್ಮದ್ ಗಾವಾನ್ ಅಂತ. 2 ಅಂಕದ ಪ್ರಶ್ನೆಗಳು ಸರ್. ಎರಡನೆಯ ತೈವಾನ್ ಯುದ್ಧ ಯಾರ ನಡುವೆ ನಡೆಯಿತು ಅಂತ ಇದೆ. ಮೊಹಮ್ಮದ್ ಘೋರಿ ಮತ್ತು ಪೃಥ್ವಿರಾಜ್ ಚೌಹಾನ್ ಅಂತ. ಶಿವಾಜಿಯ ಮೇಲೆ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳು ಜೀಜಾಬಾಯಿ ಹಾಗೂ ದಾದಾಬಾಯಿ ನೌರೋಜಿ. ಮಧ್ಯಕಾಲೀನ ಯುಗ ಅಂತ ಬಂದಿದೆ. ಮಧ್ಯಕಾಲೀನ ಯುಗ ಇವೆಲ್ಲವೂ ಕೂಡ ಈಸಿ ಕಂಡ್ರು. ನಿಮ್ಮ ಮಾಡಲ್ 1, 2, 3 ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿ ಇಲ್ಲಿ ನಿಮಗೆ ಕಷ್ಟ ಆಗಬಾರ್ದು ಅಂತ ಈ ರೀತಿಯಾಗಿ ಪ್ರಿಪೇರ್ ಮಾಡಿದ್ದೇವೆ. ಧನ್ಯವಾದಗಳು. ಎಲ್ಲವೂ ಕೂಡ ಒಮ್ಮೆ ನೋಡ್ಕೊಂಡೆ ಎಕ್ಸಾಮಿಗೆ ಹೋಗಬೇಕು. ಯಾವುದೇ ಕಾರಣಕ್ಕೂ 3 ಮಾಡಲ್ ಕ್ವಶನ್ ಪೇಪರ್ ಬಿಟ್ಟು ಸರಿಬೇಡಿ. ಹಾಗೂ ನಿಮ್ಮ ಪ್ರಿಪೇರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ ಬಿಟ್ಟು ಯಾವುದು ಓದಬೇಡಿ ಸರ್. ಫಸ್ಟು ಆ 5 ಪ್ರಶ್ನೆ ಪತ್ರಿಕೆಗಳನ್ನು ಓದಿ ಲಾಸ್ಟ್ ಇಯರಿನ ಎಕ್ಸಾಮ್ 1, 2, 3 3 ಮುಗಿಸಿದರೆ ನಿಜವಾಗಿಯೂ ನಿಮಗೆ 80 ಔಟ್ ಆಫ್ 80 ನಿಮ್ಮ ಹಿಸ್ಟ್ರಿನಲ್ಲಿ ಬಂದೇ ಬರುತ್ತೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು. ಏನಾದರೂ ತೊಂದರೆ ಇದ್ದಲ್ಲಿ ತಗೊಳ್ಳು ನಿಮ್ಮ ಕಮೆಂಟ್ ಬಾಕ್ಸ್ ನಮ್ಮದು ಸದಾ ಕಾಯ್ತಾ ಇರುತ್ತೆ ನಿಮ್ಮ ಕಮೆಂಟಿಗಾಗಿ. ಅದಕ್ಕೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಕ್ಷಮಿಸಬೇಕು, ಸ್ವಲ್ಪ ಫಾಸ್ಟಾಗಿ ನಾನು ಬ್ರೌಸ್ ಮಾಡ್ತಾಯಿದ್ದೇನೆ. ರೀಸನ್ ಇಷ್ಟೇ, ಪ್ರತಿಯೊಬ್ಬರು ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮ್ಮ ಒಂದು ಮಾಡಲ್ ಕ್ವಶನ್ ಪೇಪರ್ 1, 2, 3 ಕೂಡ ಕೊಟ್ಟಿರ್ತೇವೆ. ಹಾಗೂ 3 ಏನಿದ್ದೀರ ತಗೊಳ್ಳು ಅದರ ಕೀ ಆನ್ಸರ್ಸ್ಗಳನ್ನು ಕೂಡ ಕೊಟ್ಟಿರ್ತೇವೆ, ಉಪಯೋಗಿಸ್ಕೊಳ್ಳಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.